ಕೊಡ್ತೀನಿ. 9ನೇ ತರಗತಿಯ SE2 ಅಂದರೆ ವಾರ್ಷಿಕ ಪರೀಕ್ಷೆ ಮಾರ್ಚ್ 2023ಕ್ಕಾಗಿ ಸಮಾಜ ವಿಜ್ಞಾನದಲ್ಲಿ ರಾಜ್ಯ ಪಠ್ಯ ಪುಸ್ತಕಗಳಲ್ಲಿರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಇದಕ್ಕಿಂತ ಮೊದಲಿಗೆ ನಾವು 9ನೇ ತರಗತಿಯ ಕಲಿಕಾ ಚೇತರಿಕೆಯಲ್ಲಿರ್ತಕ್ಕಂಥ ಸಮಾಜ ವಿಜ್ಞಾನದ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನೋಡಿದ್ದೀವಿ. ಇಲ್ಲಿಯವರೆಗೆ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಈ ಥರನಾಗಿರ್ತಕ್ಕಂಥ ವಿಡಿಯೋಗಳನ್ನು, ಮಾಡೆಲ್ ಕ್ವಶನ್ ಪೇಪರ್ಗಳನ್ನು, ವಿತ್ ಕೀ ಆನ್ಸರ್ಸ್ಗಳನ್ನು, ನೋಟ್ಸ್ಗಳನ್ನ ಹಾಕಿದ್ದೀವಿ. ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ, ಅವುಗಳನ್ನು ಹೋಗಿ ನೋಡ್ಬೋದು. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಡಿಯೋನ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿಕೊಳ್ಳಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಫಸ್ಟ್ ಪಾರ್ಟ್ ಇತಿಹಾಸದಲ್ಲಿ ನೋಡೋಣ. ಇತಿಹಾಸದಲ್ಲಿ ಯಾವೆಲ್ಲ ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನೀವು ಓದ್ಕೊಂಡು ಹೋಗಲೇಬೇಕು ಎಕ್ಸಾಮ್ಗಂತ. ಯಹೂದರ ಕಟ್ಟಳೆಗಳು ಅಂತ ಇದೆ, ಅದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಜೀಸಸ್ ಕ್ರಿಸ್ತರ ಬೋಧನೆಗಳು, ಇಸ್ಲಾಂನ ನಿಯಮಗಳು, ಸಾಹಿತ್ಯ ಕ್ಷೇತ್ರಕ್ಕೆ ರಜಪೂತರು ನೀಡಿರ್ತಕ್ಕಂಥ ಕೊಡುಗೆಗಳು, ಇಲ್ತಮ್ಷನ ಆಡಳಿತ ಪದ್ಧತಿ ಹೇಗಿತ್ತು, ಅಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು, ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತ ಸುಧಾರಣೆಗಳು, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ದೆಹಲಿ ಸುಲ್ತಾನರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಮೊದಲನೇ ಪಾನಿಪತ್ ಕದನದ ಪರಿಣಾಮಗಳು. ಇಲ್ಲಿ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರ ಬಗ್ಗೆ ತಾವೇನು ಮಾಡಬೇಕಾಗಿತ್ತು, ಅವರ ಸಿದ್ಧಾಂತಗಳಾಗಿರ್ಬೋದು, ಆಮೇಲೆ ಅವರ ಬೋಧನೆ ಮಾಡಿರ್ತಕ್ಕಂಥ ತತ್ವಗಳನ್ನು ನೋಡ್ಕೋಬೇಕಿತ್ತು. ಇನ್ನು ಬಸವೇಶ್ವರರ ಕಾಯಕ ತತ್ವದ ಬಗ್ಗೆನೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ವಿಜಯನಗರ ಸಾಮ್ರಾಜ್ಯದ 4 ಪ್ರಮುಖ ರಾಜ್ಯವಾಗಿರ್ತಕ್ಕಂಥ ರಾಜಮನೆತನಗಳು ಯಾವ್ಯಾವಾಗಿತ್ತು, ಸಂಗಮ, ತುಳುವ, ಅರವೀಡು, ಸಾಳ್ವ. ನೆಕ್ಸ್ಟ್ ಇದರಲ್ಲಿರ್ತಕ್ಕಂಥದ್ದು 2ನೇ ದೇವರಾಯನ ಸಾಧನೆಗಳನ್ನು ತಾವು ಬರಿಬೇಕು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅರ್ಥವ್ಯವಸ್ಥೆ ಆಗಿರ್ಬೋದು, ಸಮಾಜ ಆಗಿರ್ಬೋದು, ಕಲೆ ಆಗಿರ್ಬೋದು ಮತ್ತು ವಾಸ್ತುಶಿಲ್ಪದ ಕ್ಷೇತ್ರಕ್ಕೆ ವಿಜಯನಗರ ಕಾಲದಲ್ಲಿ ಏನೆಲ್ಲ ಕೊಡುಗೆಗಳನ್ನು ನೀಡಿದರು, ವಿಜಯನಗರ ರಾಜರ ಪ್ರೋತ್ಸಾಹವನ್ನು ತಾವು ಬರಿಬೇಕಿತ್ತು. ಇನ್ನು ಬಾಬರನ ಸೈನಿಕ ಸಾಧನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಅದ. ಅದೇ ತರನಾಗಿರ್ತಕ್ಕಂಥ ಶೇರ್ಷಾನ ಆಡಳಿತ ಪದ್ಧತಿ ಹೇಗಿತ್ತು, ಶಿವಾಜಿಯ ಆಡಳಿತ, 1ನೇ ಬಾಜಿರಾಯನ ಸಾಧನೆಗಳು, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಶಹಜಹಾನನು ನೀಡಿರ್ತಕ್ಕಂಥ ಕೊಡುಗೆಗಳು, ಭಕ್ತಿ ಚಳವಳಿಯ ಪರಿಣಾಮಗಳು, ಪುನರುಜ್ಜೀವನದ ಲಕ್ಷಣಗಳು, ಭೌಗೋಳಿಕ ಅನ್ವೇಷಣೆಗೆ ಕಾರಣವಾದ ಅಂಶಗಳು, ರಿಲಿಜನ್ ಸುಧಾರಣೆಯ ಕಾರಣ ಮತ್ತು ಪರಿಣಾಮ, ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳು, ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ, ಫ್ರಾನ್ಸ್ ಕ್ರಾಂತಿಗೆ ಕಾರಣ. ಇಷ್ಟು ಇತಿಹಾಸದಲ್ಲಿ ನೀವುಗಳು ನೋಡಿಕೊಂಡು ಹೋಗಲೇಬೇಕಾಗಿರ್ತಕ್ಕಂಥ ಪ್ರಶ್ನೆಗಳಿತ್ತು. ಈ ಉತ್ತರಗಳು ಖಂಡಿತವಾಗಿ ತಾವು ಹೆಚ್ಚು ಓದ್ಕೊಳ್ಳಿ, ಮನನವನ್ನು ಮಾಡಿಕೊಡ್ರಿ. ಯಾಕಂದರೆ ಕಲಿಕಾ ಅಂಶಗಳನ್ನು ನೋಡಿದರೆ, ಪಾಠಗಳ ಸಾಮರ್ಥ್ಯಗಳನ್ನು ನೋಡಿದರೆ ಇವು ಏನಾಗಿದ್ದವಪ್ಪ ಅಂದ್ರೆ ಮೋಸ್ಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಬರ್ತಕ್ಕಂಥ ಚಾನ್ಸಸ್ ಇಲ್ಲಿಂದ ಬಹಳನೇ ಇದ್ದಾವೆ. ಸೊ ಆ ಕಾರಣಕ್ಕಾಗಿ ಇತಿಹಾಸದಲ್ಲಿ ನಾವು ನಿಮ್ಗೆ ಏನು ಮಾಡಿದ್ದೀವಿ, ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಇನ್ನು ರಾಜ್ಯಶಾಸ್ತ್ರದಲ್ಲಿ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಸಂವಿಧಾನದ ಅರ್ಥ, ಸಂವಿಧಾನದ ಲಕ್ಷಣಗಳು ಏನಿದ್ದಾವೆ, ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ 6 ಮೂಲಭೂತ ಹಕ್ಕುಗಳು, ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ 11 ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳನ್ನು ನೋಡ್ಕೊಳ್ಬೇಕು. ಈ 4ರಲ್ಲಿ ಒಂದು ಕ್ವಶನ್ ಅಂತಲೂ ಕೂಡ ವಿದ್ಯಾರ್ಥಿಗಳೇ ಗ್ಯಾರಂಟಿಯಾಗಿ ತಮಗೆ ಬರ್ತದೆ. ಅದು ಸಂವಿಧಾನದ ಪ್ರಸ್ತಾವನೆ ಆಗಿರ್ಬೋದು, ಕರಡು ರಚನಾ ಸಮಿತಿ, ಸಂವಿಧಾನ ರಚನಾ ಸಮಿತಿ, ಆಮೇಲೆ ಅದರಲ್ಲಿರ್ತಕ್ಕಂಥ ವಿಧಿಗಳು, ಅನುಚ್ಛೇದಗಳು, ಜಾರಿಯಾದ ವರ್ಷ, ಪ್ರಥಮ ರಾಷ್ಟ್ರಪತಿ, ಈಗಿನ ರಾಷ್ಟ್ರಪತಿ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇಲ್ಲಿಂದ ಕ್ವಶನ್ಸ್ಗಳು ಖಂಡಿತವಾಗಿ ಬಂದೇ ಬರ್ತವೆ. ಇನ್ನು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ನೋಡ್ಕೊಂಡು ಹೋಗ್ರಿ. ವಿಶೇಷವಾಗಿ ರಾಜ್ಯಸಭೆಯ ರಚನೆ, ಅಂದರೆ ರಾಜ್ಯಸಭೆಯಲ್ಲಿ ಎಷ್ಟು ಜನ ಸದಸ್ಯರಿರ್ತಾರೆ, ಯಾವ್ಯಾವ ಕ್ಷೇತ್ರದಿಂದ ಪ್ರತಿನಿಧಿಸ್ತಾರೆ, ಅದ್ರ ಬಗ್ಗೆನೂ ಕೂಡ ತಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕ್ವಶನ್ಸ್ ಬರ್ತವೆ. ಇನ್ನು ರಾಜ್ಯಸಭಾ ಸದಸ್ಯರಾಗಬೇಕಾದ್ರೆ ಯಾವ ಅರ್ಹತೆಗಳು ನಮಗೆ ಹೊಂದಿರಬೇಕು. ಅದೇ ತರನಾಗಿರ್ತಕ್ಕಂಥ ರಾಜ್ಯಸಭೆ ಅಂದಮೇಲೆ ಲೋಕಸಭೆಯೂ ಕೂಡ ತಾವುಗಳು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ರಚನೆ ಹೇಗಿದೆ, ಅದರ ಗಾತ್ರ ಹೇಗೆ, ಅಂದರೆ ಎಷ್ಟು ಜನರು ಜನಪ್ರತಿನಿಧಿಗಳಾಗಿರ್ತಾರೆ, ಎಷ್ಟು ಜನರನ್ನು ನಾಮನಿರ್ದೇಶನ ಮಾಡ್ತಾರೆ, ಆಮೇಲೆ ಲೋಕಸಭಾ ಸದಸ್ಯರಾಗಬೇಕಾದ್ರೆ ಯಾವ ಅರ್ಹತೆಗಳನ್ನು ಹೊಂದಿರಬೇಕು, ವಯಸ್ಸು ಎಷ್ಟಿರಬೇಕು, ಆತನ ಮಾನಸಿಕ ಸ್ಥಿಮಿತ, ಅದನ್ನೆಲ್ಲ ತಾವು ನೆನಪಿನ ಇಟ್ಕೊಳ್ಬೇಕು. ವಿಶೇಷವಾಗಿ ರಾಷ್ಟ್ರಪತಿಗಳ ಚುನಾವಣಾ ಪದ್ಧತಿ ನೆನಪಿಟ್ಕೊಡ್ರಿ. ಮುಂದೆ ಪ್ರಧಾನಮಂತ್ರಿ ಅಧಿಕಾರಗಳು, ರಾಜ್ಯಪಾಲರು, ಮುಖ್ಯಮಂತ್ರಿ, ಸರ್ವೋಚ್ಚ ನ್ಯಾಯಾಲಯ, ಜನತಾ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ, ಇವು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ಇವು ಕ್ವಶನ್ಸ್ಗಳು ಖಂಡಿತವಾಗಿ ಬರ್ತವೆ. ಇಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅಂದಮೇಲೆ ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳನ್ನು ನೋಡ್ಕೊಳ್ಬೇಕು. ಮುಂದೆ ಈ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಬೇಕಾದ್ರೆ ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕಾಗ್ತದೆ. ಅದೇ ಥರ ಉಚ್ಚ ನ್ಯಾಯಾಲಯದ ಕಾರ್ಯಗಳು, ಆಮೇಲೆ
ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳು ಹೇಗಿರ್ತದ, ಅವರನ್ನು ಆಯ್ಕೆ ಮಾಡ್ತಾರೆ ಯಾರು, ನೇಮಕಾತಿ ಹೇಗಿದೆ, ರಾಜೀನಾಮೆ ಹೇಗಿದೆ, ಅದನ್ನೆಲ್ಲ ತಾವುಗಳು ಮೋಸ್ಟ್ ಆಗಿ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಇಲ್ಲಿ ಜನತಾ ನ್ಯಾಯಾಲಯ ಅಂತ ಒಂದು ಬರ್ತದೆ, ಅದು ಕೂಡ ಇಂಪಾರ್ಟೆಂಟ್ ಅದ, ನೋಡ್ಕೊಡ್ರಿ. ಮುಂದೆ ಭಾರತದಲ್ಲಿ ಚುನಾವಣಾ ಪದ್ಧತಿಗಳ ಪಾಠದಲ್ಲಿ ನೋಡಿದ್ರೆ ಮತದಾರರ ಪಟ್ಟಿ ಬಗ್ಗೆ ಬಹಳಷ್ಟಿದೆ. ಅಲ್ಲಿ ಸಮ್ಮಿಶ್ರ ಸರ್ಕಾರದ ಬಗ್ಗೆನೂ ಕೂಡ ಬರ್ತದೆ, ಅದು ಕೂಡ ನೋಡ್ಕೊಡ್ರಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಇಲ್ಲ. ಇನ್ನು 2ನೇ ಹಂತದ ರಕ್ಷಣಾ ಪಡೆಗಳಲ್ಲಿ ನೀವುಗಳು NCC ಮತ್ತು ರೆಡ್ ಕ್ರಾಸ್ಗಳ ಕಾರ್ಯಗಳನ್ನು ನೋಡ್ಕೊಳ್ಬೇಕು. ಯಾಕಂದ್ರೆ NCC ಮತ್ತು ರೆಡ್ ಕ್ರಾಸ್ಗಳು ಶಾಲೆಯಲ್ಲಿ ಇರ್ತಕ್ಕಂಥ ಸಂಘಟನೆಗಳು. ಸೊ ಅವುಗಳ ಹೇಗೆ ಕಾರ್ಯವನ್ನು ನಿರ್ವಹಿಸ್ತವೆ, ಅದರಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಲಕ್ಷಣಗಳು ಹೇಗಿರಬೇಕು, ಅದು ಇಂಪಾರ್ಟೆಂಟ್ ಅದ. ಇನ್ನು ರಾಷ್ಟ್ರೀಯ ಐಕ್ಯತೆ ಅಂದ್ರೆ ಏನು, ನಮ್ಮ ರಾಷ್ಟ್ರೀಯ ಐಕ್ಯತೆಯನ್ನು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಅಂಶಗಳನ್ನು ನೋಡ್ಕೊಡ್ರಿ. ಇನ್ನು ಸಮಾಜಶಾಸ್ತ್ರದಲ್ಲಿ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳಲ್ಲಿ 2-3 ಪ್ರಶ್ನೆಗಳು ನಿಮಗೆ ಬಂದೇ ಬರ್ತಾವ. ಕುಟುಂಬ ಅಂದ್ರೆ ಏನು, ಕುಟುಂಬದ ಅರ್ಥ ಹೇಗೆ, ಕುಟುಂಬದ ಪ್ರಕಾರಗಳು, ವಿಭಕ್ತ ಕುಟುಂಬ, ಅವಿಭಕ್ತ ಕುಟುಂಬ, ವಿಭಕ್ತ ಕುಟುಂಬಕ್ಕೆ ಕಾರಣ, ಅವಿಭಕ್ತ ಕುಟುಂಬಕ್ಕೆ ಕಾರಣ, ಆಮೇಲೆ ಅವುಗಳ ಲಕ್ಷಣಗಳನ್ನು ನೋಡ್ಕೊಡ್ರಿ. ಇಲ್ಲಿಂದನೂ ಕೂಡ ಒಂದು ಡೆಫಿನೆಟ್ ಕ್ವಶನ್ ಬರ್ತದೆ. ಇನ್ನು ಸಾಮಾಜೀಕರಣದಲ್ಲಿ ನೋಡ್ಕೋಬೇಕಾದ್ರೆ ವಿದ್ಯಾರ್ಥಿಗಳೇ, ಸಾಮಾಜೀಕರಣ ಏನಂತ ಕರಿತೀವಿ, ನಿಯೋಗದಲ್ಲಿ ಶಾಲೆ, ಕುಟುಂಬ, ಸಮುದಾಯ ಇವುಗಳ ಬರ್ತಾವ. ವಿಶೇಷವಾಗಿ ಶಾಲೆ ಪಾತ್ರ, ಆಮೇಲೆ ಗ್ರಾಮ ಸಮುದಾಯದ ಲಕ್ಷಣಗಳು, ಬುಡಕಟ್ಟು ಜನಾಂಗದ ಲಕ್ಷಣಗಳು, ಇವು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದಾವ. ಇಷ್ಟು ನೋಡ್ಕೊಂಡು ಹೋದ್ರೆ ಸಮಾಜಶಾಸ್ತ್ರದಲ್ಲಿ 6ರಿಂದ 7 ಮಾರ್ಕ್ಸ್ ಗ್ಯಾರಂಟಿಯಾಗಿ ನೀವು ಪಡಿತೀರಿ. ಇನ್ನು ಭೂಗೋಳಶಾಸ್ತ್ರದಲ್ಲಿ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳ ಮೇಲೆ ಪ್ರಶ್ನೆಗಳು ಬರ್ತಾವ. ಕರ್ನಾಟಕದಲ್ಲಿ ಋತುಮಾನ ಎಲ್ಲಿಂದ ಎಲ್ಲಿಗಿದೆ, ಕರ್ನಾಟಕದಲ್ಲಿ ಮಳೆಗಾಲ, ಮಳೆ ಬೀಳತಕ್ಕಂಥ ಸ್ಥಳಗಳು, ಓಕೆ, ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಸ್ವಾಭಾವಿಕ ಸಸ್ಯವರ್ಗ, ಕರ್ನಾಟಕದಲ್ಲಿ ಹರಿತಕ್ಕಂಥ ನದಿಗಳು, ನೀರಾವರಿ ಪದ್ಧತಿ, ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಕರ್ನಾಟಕದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆ, ಆಮೇಲೆ ಕರ್ನಾಟಕದ ಯಾವ ಸ್ಥಳಗಳಲ್ಲಿ ಯಾವ ಖನಿಜಗಳು ಸಿಗ್ತಾವ, ಇಂಪಾರ್ಟೆಂಟ್ ಆದ ರಸ್ತೆ ಸಾರಿಗೆ, ಓಕೆ, ಅದು ನೆನಪಿಟ್ಕೊಡ್ರಿ. ಆಮೇಲೆ ಇದು ಕೂಡ ಇಂಪಾರ್ಟೆಂಟ್, ಕರ್ನಾಟಕದಲ್ಲಿ ಕೈಗಾರಿಕೆಗಳ ಮಹತ್ವ ಏನಿದೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಗಿರಿಧಾಮಗಳು, ವನ್ಯಜೀವಿ ಧಾಮಗಳ ಬಗ್ಗೆನೂ ಕೂಡ ಕ್ವಶನ್ಸ್ಗಳು ಬರ್ತಾವೆ. ಇನ್ನು ಅರ್ಥಶಾಸ್ತ್ರದಲ್ಲಿ ಹೋಗೋದಾದ್ರೆ ವಿದ್ಯಾರ್ಥಿಗಳೇ, ಬಂಡವಾಳ ಅಂದರೆ ಏನು, ಆದಾಯದ ಮೂಲಗಳೇನು, ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸ, ಕೈಗಾರಿಕಾ ವಲಯಗಳ ಪ್ರಾಮುಖ್ಯತೆ ಏನು, ಪ್ರಾಥಮಿಕ, ದ್ವಿತೀಯ ಮತ್ತು ತೃತೀಯ ವಲಯ ನೋಡ್ಕೊಂಡೋಗಿ ಇಲ್ಲಿಂದ ಕ್ವಶನ್ಸ್ ಭಾಳ ಬರ್ತಾವೆ. ಬ್ಯಾಂಕ್ಗಳ ಕಾರ್ಯ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ರಿಸರ್ವ್ ಬ್ಯಾಂಕನ್ನು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಡ್ರಿ, ಅದು ನೋಟುಗಳ ಚಲಾವಣೆ, ಅದು ಸ್ವಲ್ಪ ಇಂಪಾರ್ಟೆಂಟ್ ಅದು. ಇನ್ನು ಶ್ರಮ ವಿಭಜನೆ, ಅದರ ಅರ್ಥ ಏನು, ಅದರ ಅನುಕೂಲ ಏನು, ಅದರ ಅನಾನುಕೂಲ ನೋಡ್ಕೊಡ್ರಿ. ಆಮೇಲೆ ನಿರುದ್ಯೋಗ ಅಂದರೆ ಏನು, ನಿರುದ್ಯೋಗದ ವಿಧಗಳು, ನಿರುದ್ಯೋಗದ ವಿಧಗಳಲ್ಲಿರ್ತಕ್ಕಂಥ ವ್ಯತ್ಯಾಸಗಳನ್ನು ಸಹಿತ ಇಂಪಾರ್ಟೆಂಟ್ ಇದೆ. ಇನ್ನು ವ್ಯವಹಾರ ಅಧ್ಯಯನದಲ್ಲಿ ನಿರ್ವಹಣೆ, ನಿಯಂತ್ರಣ, ಇಲ್ಲಿಂದ ಕ್ವಶನ್ಸ್ ಭಾಳ ಬರ್ತಾವ. ಮಾರುಕಟ್ಟೆ ವಿಧಗಳು, ಅದರ ಒಂದು ವ್ಯತ್ಯಾಸ, ಗ್ರಾಹಕರ ರಕ್ಷಣೆ. ಸೊ ಇಷ್ಟು ನೋಡ್ಕೊಂಡು ಹೋದ್ರೆ ಖಂಡಿತವಾಗಿ ನೀವು ರಾಜ್ಯ ಪಠ್ಯ ಪುಸ್ತಕಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು 80ಕ್ಕೆ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ. ಇಷ್ಟು ಬಿಟ್ಟು ಬೇರೆ ಕ್ವಶನ್ಸ್ಗಳು ಬರಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಏನು ಕಂಟೆಂಟ್ ಇತ್ತು, ಏನು ಇಂಪಾರ್ಟೆಂಟ್ ಇತ್ತು, ನೀವು ಓದ್ಕೊಂಡು ಹೋಗ್ಬೇಕು ಅನ್ನೋದನ್ನು ಎಲ್ಲವನ್ನೂ ಇಲ್ಲಿ ಕೊಟ್ಟಿದ್ದೀವಿ. ಇಷ್ಟ ಇತ್ತು ಈ ವಿಡಿಯೋದಲ್ಲಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.